ನಿಮಗೆಲ್ಲ ಗೊತ್ತಿರುವಂತೆ ಕನ್ನಡ ಸಾಹಿತ್ಯಕ್ಕೆ ಸುಮಾರು 2000 ವರ್ಷಗಳಷ್ಟು ಸುದೀರ್ಘವಾದ ಇತಿಹಾಸ ಮತ್ತು ಪರಂಪರೆ ಇದೆ. ಈ ಅವಧಿಯಲ್ಲಿ ಕಾವ್ಯ ಮತ್ತು ಶಾಸ್ತ್ರಕೃತಿಗಳು ವಿಪುಲವಾಗಿ ರಚನೆಯಾಗಿದ್ದಾವೆ. ಅಲಂಕಾರ, ಛಂದಸ್ಸು, ವ್ಯಾಕರಣ, ನಿರುಕ್ತ ಮೊದಲಾದವುಗಳು ಶಾಸ್ತ್ರ ಪ್ರಕಾರಕ್ಕೆ ಸೇರಿದ ಗ್ರಂಥಗಳಾಗಿದ್ದಾವೆ. ಸುದೀರ್ಘವಾದಂತಹ ಪರಂಪರೆಯನ್ನು ಹೊಂದಿದ ಕನ್ನಡ ಸಾಹಿತ್ಯದಲ್ಲಿ ವ್ಯಾಕರಣ ಕೃತಿಗಳು ಅತ್ಯಂತ ವಿರಳವಾಗಿವೆ ಅನ್ನೋದನ್ನು ಗಮನಿಸಬೇಕು. ಯಾಕೆಂದರೆ ನಾವು 2000 ವರ್ಷಗಳಷ್ಟು ಸುದೀರ್ಘವಾದ ಇತಿಹಾಸ ಇದೆ ಅಂತಕೊಂಡು ಹೇಳ್ತೇವೆ. ಕನ್ನಡ ಸಾಹಿತ್ಯಕ್ಕೆ ನೂರಾರು ಸಾಹಿತ್ಯ ಕೃತಿಗಳನ್ನು ಉಲ್ಲೇಖ ಮಾಡ್ತೇವೆ. ಆದರೆ ಅಲ್ಲಿ ದೊರಕುವಂತಹ ವ್ಯಾಕರಣ ಕೃತಿಗಳು ಕೇವಲ ಬೆರಳೆಣಿಕೆಯಷ್ಟು ಅನ್ನೋದನ್ನು ಗಮನದಲ್ಲಿಟ್ಕೊಳ್ಬೇಕು. 6ನೇ ಶತಮಾನದಲ್ಲಿ ಇದ್ದಂತಹ ದುರ್ವಿನೀತನನ್ನು, ಗಂಗದೊರೆ ದುರ್ವಿನೀತನನ್ನು ಶಬ್ದಾವತಾರಕಾರ ಅಂತ ಕರೀತಾರೆ. ಬಹುಶಃ ಈ ಶಬ್ದಾವತಾರ ಅನ್ನುವಂತಹ ಕೃತಿ ವ್ಯಾಕರಣ ಗ್ರಂಥ ಆಗಿರಬೇಕು ಅಂತ ಸಂಶೋಧಕರು ಊಹೆ ಮಾಡ್ತಾರೆ. ಕನ್ನಡದಲ್ಲಿ ದೊರೆತಿರುವಂತಹ ಗ್ರಂಥಗಳಲ್ಲಿ ಅತ್ಯಂತ ಪ್ರಾಚೀನವಾದಂತಹ ಕವಿರಾಜ ಮಾರ್ಗ ಅದೊಂದು ಅಲಂಕಾರ ಗ್ರಂಥ. ಹಾಗೆ ಅಲಂಕಾರ ಗ್ರಂಥವಾದರೂ ಕೂಡ ಕವಿರಾಜ ಮಾರ್ಗದಲ್ಲಿ ವ್ಯಾಕರಣವನ್ನು ಕುರಿತು ಕೆಲವು ಸಂಗತಿಗಳನ್ನು ಪ್ರಸ್ತಾಪಿಸಲಾಗಿದೆ. ಅದಲ್ಲದೆ ಕನ್ನಡದ ಶ್ರೇಷ್ಠ ಕವಿಗಳು ಅಂತ ಅನ್ನಿಸ್ಕೊಂಡಂತಹ ರನ್ನ, ನಯಸೇನ, ಜನ್ನ ಮೊದಲಾದವರು ವ್ಯಾಕರಣಕಾರರು ಅನ್ನುವಂಥ ಉಲ್ಲೇಖಗಳು ಅಲ್ಲಲ್ಲಿ ನಮಗೆ ದೊರಕ್ತವೆ. ಆದರೆ ಅವರ ಯಾವುದೇ ವ್ಯಾಕರಣ ಗ್ರಂಥಗಳು ಇದುವರೆಗೆ ದೊರೆತಿಲ್ಲ. ಈ ದೃಷ್ಟಿಯಿಂದ ಗಮನಿಸಿದಾಗ ಕನ್ನಡ ವ್ಯಾಕರಣ ಕ್ಷೇತ್ರಕ್ಕೆ ಭದ್ರವಾದಂತಹ ತಳಹದಿಯನ್ನು ರೂಪಿಸಿದ ಶ್ರೇಯಸ್ಸು 12ನೇ ಶತಮಾನದಲ್ಲಿದ್ದಂಥ ನಾಗವರ್ಮನಿಗೆ ಸಲ್ತದೆ. ನಾಗವರ್ಮ ಕಾವ್ಯಾವಲೋಕನ ಮತ್ತು ಕರ್ನಾಟಕ ಭಾಷಾಭೂಷಣ ಅನ್ನುವಂತಹ 2 ಕೃತಿಗಳನ್ನು ರಚನೆ ಮಾಡಿದ್ದಾನೆ. ಇಲ್ಲಿ ಕರ್ನಾಟಕ ಭಾಷಾಭೂಷಣ ಅನ್ನುವಂಥದ್ದು ಒಂದು ಸಮಗ್ರವಾದಂತಹ ಸ್ವತಂತ್ರ ಕೃತಿ. ಆದರೆ ಅದು ಸಂಸ್ಕೃತದಲ್ಲಿ ಬರೆಯಲ್ಪಟ್ಟಂತಹ ಕನ್ನಡ ವ್ಯಾಕರಣ ಗ್ರಂಥ ಅನ್ನೋದನ್ನು ನಾವು ಗಮನದಲ್ಲಿಟ್ಕೊಳ್ಬೇಕು. ಆದರೆ ಕಾವ್ಯಾವಲೋಕನ ಅದು 5 ಅಧಿಕರಣಗಳನ್ನು ಹೊಂದಿದಂತಹ ಅಲಂಕಾರ ಕೃತಿ. ಅದು ಇಲ್ಲಿ ಮೊದಲ ಅಧಿಕರಣವನ್ನು ಶಬ್ದಸ್ಮೃತಿ ಅಂತ ಕರೆದು ಸುಮಾರು 96 ಸೂತ್ರಗಳಲ್ಲಿ ವ್ಯಾಕರಣದ ಮುಖ್ಯಾಂಶಗಳನ್ನು ಸಂಕ್ಷಿಪ್ತವಾಗಿ ವಿವರಿಸುವಂತಹ ಪ್ರಯತ್ನವನ್ನು ನಾಗವರ್ಮ ಮಾಡಿದ್ದಾನೆ. ನಾಗವರ್ಮನ ಈ ಶಬ್ದಸ್ಮೃತಿಯನ್ನೇ ಮೂಲ ಆಧಾರವಾಗಿಟ್ಟುಕೊಂಡು ಕೆ.ಸಿ. ರಾಜ ಶಬ್ದಮಣಿ ದರ್ಪಣ ಅನ್ನುವಂಥ ಹೆಸರಿನಲ್ಲಿ ಕನ್ನಡ ವ್ಯಾಕರಣ ನಿಯಮಗಳನ್ನು ಒಳಗೊಂಡಂತಹ ಒಂದು ಮಹತ್ವಪೂರ್ಣವಾದ ಕೃತಿಯನ್ನು ರಚನೆ ಮಾಡಿದ್ದಾನೆ. ಕೆ.ಸಿ. ರಾಜ ಕ್ರಿಸ್ತಶಕ ಸುಮಾರು 1260ರಲ್ಲಿ ಬದುಕಿದ್ದ. ಅಂದರೆ ಆತ ಬದುಕಿದ್ದಂತಹ ಕಾಲಘಟ್ಟ ಏನಿದೆ ಅದು ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ನಡುಗನ್ನಡ ಕಾಲಘಟ್ಟ ಅಂತ ಅನ್ನಿಸ್ಕೊಳ್ತದೆ. ಹೀಗೆ ನಡುಗನ್ನಡ ಕಾಲಘಟ್ಟದಲ್ಲಿ ಬದುಕಿದ್ದಂತಹ ಕೆ.ಸಿ. ರಾಜ ಹಳಗನ್ನಡ ಕಾವ್ಯಕೃತಿಗಳನ್ನು ಪರಿಶೀಲಿಸಿ ಕನ್ನಡ ವ್ಯಾಕರಣಗಳನ್ನು ಆತ ನಿರೂಪಿಸಿದ್ದಾನೆ ಅನ್ನೋದನ್ನು ಗಮನಿಸಬೇಕು. ಅದರ ಜೊತೆಯಲ್ಲಿ ಸಂಸ್ಕೃತದಲ್ಲಿ ಪಾಣಿನಿ ಬರೆದಂತಹ ವ್ಯಾಕರಣವೂ ಕೂಡ ಅವನ ಮೇಲೆ ಪ್ರಭಾವ ಬೀರಿದೆ ಅನ್ನೋದನ್ನು ನಾವು ಗಮನದಲ್ಲಿಟ್ಕೊಳ್ಬೇಕು. ಈ ಶಬ್ದಮಣಿ ದರ್ಪಣ ಅನ್ನುವಂತಹ ಕೃತಿ ಏನಿದೆ ಅದು ವೈವಿಧ್ಯಪೂರ್ಣವಾಗಿರುವಂತಹ ಸಾಹಿತ್ಯ ಕೃತಿಗಳ ಅವಲೋಕನದಿಂದ ಸೃಷ್ಟಿಯಾದಂತಹ ಒಂದು ಕಾವ್ಯ ಅಥವಾ ಒಂದು ಶಾಸ್ತ್ರಕೃತಿ ಅನ್ನೋದನ್ನು ನಾವು ಗಮನಿಸಬೇಕು. ಈ ಕೃತಿಯನ್ನು ಶಬ್ದಮಣಿ ದರ್ಪಣ ಕೃತಿಯನ್ನು ಕನ್ನಡ ವ್ಯಾಕರಣಗಳನ್ನು ಅಭ್ಯಾಸ ಮಾಡುವಂಥ ಸಂದರ್ಭದಲ್ಲಿ
ಕನ್ನಡದ ವ್ಯಾಕರಣಾಂಶವನ್ನು ಅಭ್ಯಾಸ ಮಾಡುವಂಥ ಸಂದರ್ಭದಲ್ಲಿ ಪ್ರಮಾಣಭೂತವಾದಂತಹ ಗ್ರಂಥ ಅಂತಾನೆ ಪರಿಗಣಿಸಲಾಗ್ತದೆ. ಈ ಕೃತಿಯಲ್ಲಿ ಒಟ್ಟು 8 ಪ್ರಕರಣಗಳಿದ್ದಾವೆ. ಪ್ರಕರಣ ಅಂತ ಅಂದರೆ 8 ಅಧ್ಯಾಯಗಳಿದ್ದಾವೆ. ಸಂಪ್ರದಾಯದ ಪ್ರಕಾರ ಕೆ ಸಿ ರಾಜ ಕೃತಿಯ ಪ್ರಾರಂಭದಲ್ಲಿ ತನ್ನ ವೈಯಕ್ತಿಕ ವಿವರಗಳನ್ನು ಹೇಳಿ ಕೃತಿಯ ಮಹತ್ವವನ್ನು ನಿರೂಪಿಸುವಂತಹ ಪ್ರಯತ್ನವನ್ನು ಮಾಡಿದ್ದಾನೆ. ಆತ ಶಬ್ದಮಣಿ ದರ್ಪಣ ಮಾತ್ರ ಅಲ್ಲ, ಚೋಳಪಾಲಕ ಚರಿತ್ರೆ, ಶ್ರೀಚಿತ್ರಮಾಲೆ, ಸುಭದ್ರಾಹರಣ, ಪ್ರಬೋಧಚಂದ್ರ, ಕಿರಾತ ಮುಂತಾದ ಕೃತಿಗಳನ್ನು ರಚಿಸಿರುವುದಾಗಿ ಹೇಳ್ಕೊಂಡಿದ್ದಾನೆ. ಆದರೆ ಗಮನಿಸಬೇಕಾದಂಥ ಅಂಶ ಅಂದರೆ ಈ ಯಾವುದೇ ಕೃತಿಗಳು ನಮಗೆ ದೊರೆತಿಲ್ಲ. ಕೆ ಸಿ ರಾಜನ ಹೆಸರು ಇವತ್ತು ಕನ್ನಡ ಸಾಹಿತ್ಯದಲ್ಲಿ ಶಾಶ್ವತವಾಗಿ ನಿಂತಿದೆ ಅಂತ ಅಂದರೆ ಅದಕ್ಕೆ ಆತನ ಶಬ್ದಮಣಿ ದರ್ಪಣವೇ ಕಾರಣ ಅನ್ನೋದನ್ನು ಗಮನಿಸಬೇಕು. ಕನ್ನಡ ವೈಯಾಕರಣಿಗಳಲ್ಲಿ ವ್ಯಾಕರಣವನ್ನು ಬರೆಯುವಂತಹ ಶಾಸ್ತ್ರಜ್ಞರನ್ನು, ವ್ಯಾಕರಣವನ್ನು ಬರೆದಂತಹ ಶಾಸ್ತ್ರಜ್ಞರನ್ನು ವೈಯಾಕರಣಿಗಳು ಅಂತ ಕರೀತಾರೆ. ಈ ಕನ್ನಡ ವೈಯಾಕರಣಿಗಳಲ್ಲಿ ಕೆ ಸಿ ರಾಜ ಅಗ್ರಗಣ್ಯ. ಆತ ಶಾಸ್ತ್ರದ ಪ್ರಾರಂಭದಲ್ಲಿ ಏನು ಮಾಡ್ತಾನೆ ಅಂತ ಅಂದರೆ ದೇವತಾ ಸ್ತುತಿಯನ್ನು, ಸಂಪ್ರದಾಯದಂತೆ ದೇವತಾ ಸ್ತುತಿಯನ್ನು ಪ್ರಾರಂಭ ಮಾಡ್ತಾನೆ. ಶಾಸ್ತ್ರದ ಪ್ರಾರಂಭದಲ್ಲಿಯೇ ಶ್ರೀ ವಾಗ್ದೇವಿಯನ್ನು ಸ್ತುತಿಸಿ ಮುಂದುವರಿತಾನೆ. ಕೇವಲ ಶಬ್ದದಿಂದ ಪಂಚೇಂದ್ರಿಯಗಳ ವಿಷಯಗಳನ್ನು ಶ್ರವಣೇಂದ್ರಿಯದ ಮೂಲಕ ಅನುಭವಕ್ಕೆ ತರುವಂತಹ ನಿರ್ಮಲ ಮೂರ್ತಿಯಾದಂಥ ವಾಗ್ದೇವಿಯನ್ನು ಆತ ಸ್ಮರಿಸ್ತಾನೆ. ಹಾಗೆ ವಾಗ್ದೇವಿಯ ಸ್ಮರಣೆಯ ನಂತರ ಆತ ಏನು ಮಾಡ್ತಾನೆ ಅಂತ ಅಂದರೆ ತನ್ನ ವೈಯಕ್ತಿಕ ವಿವರಗಳನ್ನು ಹೇಳ್ತಾನೆ. ಹೀಗಾಗಿ ಕೆ ಸಿ ರಾಜನ ಬಗ್ಗೆ ಕೆಲವು ಹೆಚ್ಚಿನ ವಿಷಯಗಳನ್ನು ತಿಳಿದುಕೊಳ್ಳಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಯಾದವ ಕಟಕಾಚಾರ್ಯ ಅಂತ ಅನ್ನಿಸಿಕೊಂಡಂತಹ ಕವಿ ಸುಮನೋಬಾಣನ ದೌಹಿತ್ರ ಅಂತಕೊಂಡ ತಾನು, ದೌಹಿತ್ರ ತಾನು ಅಂದ್ಕೊಂಡು ಹೇಳ್ತಾನೆ. ದೌಹಿತ್ರ ಅಂತ ಅಂದರೆ ಮೊಮ್ಮಗ, ಮಗಳ ಮಗನನ್ನು ದೌಹಿತ್ರ ಅಂತ ಕರೀತಾರೆ. ಆ ಕವಿ ಸುಮನೋಬಾಣನ ದೌಹಿತ್ರ ತಾನು ಅಂದ್ಕೊಂಡು ಕೆ ಸಿ ರಾಜ ಹೇಳ್ಕೊಳ್ತಾನೆ. ಅಷ್ಟೇ ಅಲ್ಲ, ಯೋಗಿ ಪ್ರವರನಾಗಿರುವಂತಹ ಚಿದಾನಂದ ಮಲ್ಲಿಕಾರ್ಜುನನ ಮಗ, ತನ್ನ ಹೆಸರು ಕವಿ ಕೇಶವ ಅಂತ ಹೇಳ್ಕೊಳ್ತಾನೆ. ಕೆ ಸಿ ರಾಜ ಅಂತ ಕರೆದ್ರೂ ಕೂಡ ಅವನ ಹೆಸರು ಕವಿ ಕೇಶವ ಅನ್ನೋದನ್ನು ಗಮನದಲ್ಲಿಟ್ಕೊಳ್ಬೇಕು. ವ್ಯಾಕರಣ ಗ್ರಂಥಗಳಿಗೆ ಪ್ರಯೋಗಗಳು ಪ್ರಮಾಣವಾಗಿ ಬೇಕಾಗ್ತದೆ. ಈ ಪ್ರಮಾಣಗಳನ್ನು ವ್ಯಾಕರಣಕಾರ ತಾನೇ ಸೃಷ್ಟಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಕೆ ಸಿ ರಾಜ ಏನು ಮಾಡಿದ್ದಾನೆ ಅಂತ ಅಂದರೆ ಶಬ್ದಮಣಿ ದರ್ಪಣ ರಚನೆಯಾಗೋಕ್ಕಿಂತ ಪೂರ್ವದಲ್ಲಿ ರಚನೆಯಾಗಿರುವಂತಹ ಸಾಹಿತ್ಯ ಕೃತಿಗಳನ್ನು ಗಮನಿಸಿ ಆ ಸಾಹಿತ್ಯ ಕೃತಿಗಳಿಂದ ತಾನು ರಚಿಸಿರುವಂಥ ಸೂತ್ರಗಳಿಗೆ ಅಗತ್ಯವಾದಂತಹ ಪ್ರಮಾಣಗಳನ್ನು ಆ ಕವಿಕೃತಿಗಳಿಂದ ಆಯ್ದುಕೊಂಡಿದ್ದಾನೆ. ಹಾಗಾಗಿ ಆ ಕವಿಕೃತಿಗಳನ್ನು ನಾವು ಪ್ರಮಾಣ ಗ್ರಂಥಗಳು ಅಂತ ಕರಿಬೋದು. ಯಾವ್ಯಾವ ಕವಿಗಳಿಂದ ತಾನು ಪ್ರಮಾಣಗಳನ್ನು ಆಯ್ದುಕೊಂಡಿದ್ದೇನೆ ಅನ್ನೋದನ್ನು ಕೆ ಸಿ ರಾಜ ಸ್ಪಷ್ಟಪಡಿಸ್ತಾನೆ. ಬಹುಶಃ ಈ ಪದ್ಯ ಏನಿದೆ ಆ ಪದ್ಯ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ನಿರೂಪಿಸುವಂಥ ಸಂದರ್ಭದಲ್ಲಿ ತುಂಬ ಮಹತ್ವದ್ದು ಅಂತ ಅನ್ನಿಸ್ಕೊಳ್ತದೆ. ಯಾಕೆ ಅಂದರೆ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಕೆಲವು ಕವಿಗಳ ಕೃತಿಗಳು ನಮಗೆ ಸಿಕ್ಕಿಲ್ಲ. ಆದರೆ ಅವರ ಹೆಸರು, ಅಂಥವರ ಹೆಸರುಗಳನ್ನು ಕೆ ಸಿ ರಾಜ ಏನು ಮಾಡ್ತಾ ಇದ್ದಾನೆ ಅಂದರೆ ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾನೆ. ಹಾಗಾಗಿ ಆ ಕವಿಗಳು ಕೆ ಸಿ ರಾಜನಿಗಿಂತ ಪೂರ್ವದಲ್ಲಿ ಆಗಿ ಹೋಗಿರಬೇಕು. ಪ್ರಾಯಶಃ ಅವರ ಕೃತಿಗಳು ನಮಗೆ ದೊರಕಿಲ್ಲ ಅಂತ ಅಂದ್ಕೊಂಡು ನಾವು ತಿಳ್ಕೊಳ್ಬೋದು. ಗಜಗ, ಗುಣನಂದಿ, ಮನಸಿಜ, ಅಸಗ, ಚಂದ್ರಭಟ್ಟ, ಗುಣವರ್ಮ, ಶ್ರೀವಿಜಯ, ಪೊನ್ನ, ಪಂಪ, ಸುಜನೋತ್ತಂಸ ಈ ಮೊದಲಾದ ಕವಿಗಳ ಕೃತಿಗಳಿಂದ ಕೆ ಸಿ ರಾಜ ಉದಾಹರಣೆಗಳನ್ನು ಆಯ್ದುಕೊಂಡಿದ್ದಾನೆ. ತನ್ನ ಈ ವ್ಯಾಕರಣ ಗ್ರಂಥದಲ್ಲಿ ಸಂಬಂಧ, ಅಭಿಧೇಯ, ಶಕ್ಯಾನುಷ್ಠಾನ ಮತ್ತು ಇಷ್ಟಸಿದ್ಧಿಗಳು ಸೇರಿರುವುದರಿಂದ ಈ ಕೃತಿಯನ್ನು
ವಿದ್ವಾಂಸರಾದವರು ಅಂಗೀಕರಿಸಬೇಕು ಅಂದ್ಕೊಂಡು ಕೆ ಸಿ ರಾಜ ಹೇಳ್ತಾನೆ. ಗುಣ ಸಾಮರ್ಥ್ಯ ಮತ್ತು ಶಬ್ದ ಸಾಮರ್ಥ್ಯವನ್ನು ಹೊಂದಿದಂತಹ ಒಂದು ಲಕ್ಷಣ ಗ್ರಂಥವನ್ನು ರಚಿಸುವಂತೆ ಪಂಡಿತರು ಕೇಳ್ಕೊಂಡಂತಹ ಕಾರಣಕ್ಕಾಗಿ ಶಬ್ದಮಣಿ ದರ್ಪಣ ಅನ್ನುವಂಥ ಹೆಸರನ್ನು ಇಟ್ಟು ಈ ಕೃತಿಯನ್ನು ತಾನು ರಚಿಸಿದ್ದೇನೆ. ಇದರಲ್ಲಿ ಯಾವುದಾದರೂ ದೋಷಗಳು ಇದ್ದರೆ ವಿದ್ವಾಂಸರಾದವರು ಪ್ರೀತಿಯಿಂದ ಅದನ್ನು ತಿದ್ದಬೇಕು ಅಂದ್ಕೊಂಡು ಕೆ ಸಿ ರಾಜ ವಿನಯಪೂರ್ವಕವಾಗಿ ಕೇಳ್ಕೊಳ್ತಾನೆ. ಅಂದರೆ ಇದು ಕೆ ಸಿ ರಾಜನಲ್ಲಿ ಶಬ್ದಮಣಿ ದರ್ಪಣದಂಥ ವ್ಯಾಕರಣ ಗ್ರಂಥವನ್ನು ತಾನು ರಚಿಸ್ತಾ ಇದ್ದರೂ ಕೂಡ ವಿದ್ವಾಂಸರ ಅಭಿಪ್ರಾಯದ ಪ್ರಕಾರ, ವಿದ್ವಾಂಸರ ಒತ್ತಾಯದ ಪ್ರಕಾರ ಈ ಕೃತಿಯನ್ನು ರಚಿಸ್ತಾ ಇದ್ದರೂ ಕೂಡ ತಾನು ಈ ಕೃತಿಯನ್ನು ರಚಿಸಿದ್ದೇನೆ ಅನ್ನುವಂಥ ಅಹಂಕಾರ ಅವನಲ್ಲಿಲ್ಲ. ಈ ಕೃತಿ ಪರಿಪೂರ್ಣವಾಗಿಲ್ಲ ಅನ್ನೋದು ಕೂಡ ಅವನಿಗೆ ಗೊತ್ತು. ಆ ಕಾರಣಕ್ಕಾಗಿಯೇ ಈ ಕೃತಿಯಲ್ಲಿ ಯಾವುದಾದರೂ ದೋಷಗಳಿದ್ದರೆ ವಿದ್ವಾಂಸರಾದವರು ಅದನ್ನು ತಿದ್ದಬೇಕು ಅಂದ್ಕೊಂಡು ಆತ ಕೇಳ್ಕೊಳ್ತಾನೆ. ಈ ಕೃತಿಯಲ್ಲಿ ಸಂಧಿ, ನಾಮ, ಸಮಾಸ, ತದ್ದಿತ, ಆಖ್ಯಾತ, ಧಾತು, ಅಪಭ್ರಂಶ ಮತ್ತು ಅವ್ಯಯಗಳು ಅನ್ನುವಂತಹ 8 ಪ್ರಕರಣಗಳಿವೆ ಅಂತಕೊಂಡು ಆತ ವಿವರಿಸ್ತಾನೆ. ನಂತರ ನಂತರ ವ್ಯಾಕರಣಕ್ಕೆ ಮೂಲವಾದಂತಹ ಶಬ್ದದ ಕುರಿತು ಆತ ಹೇಳ್ತಾನೆ. ಅಂದರೆ ವ್ಯಾಕರಣಕ್ಕೆ ಮೂಲವಾದದ್ದು ಯಾವುದು ಅಂತ ಅಂದರೆ ಶಬ್ದ. ಈ ಶಬ್ದ ಅನ್ನುವಂಥದ್ದು ಹೇಗೆ ಹುಟ್ಟುತ್ತದೆ ಅಥವಾ ಶಬ್ದ ಅಂದರೆ ಏನು ಅನ್ನೋದನ್ನು ಆತ ಹೇಳುವಂತಹ ಪ್ರಯತ್ನವನ್ನು ಮಾಡ್ತಾನೆ. ಆತನ ಪ್ರಕಾರ ಜೀವಾತ್ಮನ ಅಪೇಕ್ಷೆಗೆ ಅನುಗುಣವಾಗಿ ನಾಭಿ ಮೂಲದಿಂದ ಹೊರಟಂತಹ ಗಾಳಿ ಕಹಳೆಯ ಧ್ವನಿಯಂತಹ ಶಬ್ದದ್ರವ್ಯವನ್ನು ಹುಟ್ಟಿಸ್ತದೆ. ಶ್ವೇತ ಬಣ್ಣದ ಇದರ ಕಾರ್ಯ ಶಬ್ದ ಅಂದ್ಕೊಂಡು ಆತ ಹೇಳ್ತಾನೆ. ಜೈನ ಸಂಪ್ರದಾಯದ ಪ್ರಕಾರ ಶಬ್ದಕ್ಕೆ ದ್ರವ್ಯ ಸ್ವರೂಪ ಇದೆ. ಆದ್ದರಿಂದಲೇ ಕೆ ಸಿ ರಾಜ ಅದಕ್ಕೆ ದ್ರವ್ಯತ್ವವನ್ನು ಹೇಳುವಂತಹ ಪ್ರಯತ್ನವನ್ನು ಮಾಡ್ತಾನೆ. ಮಾತ್ರವಲ್ಲ, ಆ ದ್ರವ್ಯಕ್ಕೆ, ಶಬ್ದ ದ್ರವ್ಯಕ್ಕೆ ಒಂದು ವರ್ಣವನ್ನು ಕಲ್ಪಿಸ್ತಾ ಇದ್ದಾನೆ. ಅದರ ವರ್ಣ ಶ್ವೇತ ಅಂದ್ಕೊಂಡು ಹೇಳ್ತಾನೆ. ಈ ನಮ್ಮ ಶರೀರ ಏನಿದೆ ಅದೊಂದು ವಾದ್ಯ, ನಾಲಗೆ ವಾದನ ದಂಡ, ಜೀವಾತ್ಮ ಆ ವಾದ್ಯವನ್ನು ನುಡಿಸುವಂತಹ ಒಂದು ವ್ಯಕ್ತಿ. ಅವನ ಮನೋವೃತ್ತಿಗೆ ಅನುಗುಣವಾಗಿ ಧವಳ ವರ್ಣದ ಅಕ್ಷರ ರೂಪವಾದಂತಹ ಶಬ್ದ ಜನಿಸ್ತದೆ ಅಂದ್ಕೊಂಡು ಆತ ಹೇಳ್ತಾನೆ. ನಂತರ ತನ್ನ ವ್ಯಾಕರಣ ಗ್ರಂಥದ ಪ್ರಯೋಜನವನ್ನು ಆತ ನಿರೂಪಿಸ್ತಾನೆ. ವ್ಯಾಕರಣದಿಂದ ಪದಸಿದ್ಧಿಯಾಗ್ತದೆ, ಅದರಿಂದ ಅರ್ಥಜ್ಞಾನ ಸಿಗ್ತದೆ, ಅರ್ಥಜ್ಞಾನದಿಂದ ತತ್ವಜ್ಞಾನವನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ, ತತ್ವಜ್ಞಾನದಿಂದ ಮನುಷ್ಯರು ಬಯಸುವಂಥ ಮೋಕ್ಷ ದೊರಕುತ್ತದೆ. ಇದು ವ್ಯಾಕರಣದಿಂದ ದೊರಕುವಂತಹ ಪರಮ ಪ್ರಯೋಜನ ಅಂದ್ಕೊಂಡು ಕೆ ಸಿ ರಾಜ ಹೇಳ್ತಾನೆ. ಹೀಗೆ ಪೀಠಿಕಾ ಪ್ರಕರಣದಲ್ಲಿ ಕೆ ಸಿ ರಾಜ ತನ್ನ ವೈಯಕ್ತಿಕ ವಿವರಗಳನ್ನು ಹೇಳೋದ್ರ ಜೊತೆಯಲ್ಲಿಯೇ ತನ್ನ ಕೃತಿಯ ವಿಶಿಷ್ಟತೆಯನ್ನು ಸಾರ್ತಾನೆ. ತನ್ನ ಕೃತಿಗೆ ಪ್ರಮಾಣಭೂತವಾಗಿರುವಂತಹ ಕವಿಗಳನ್ನು ಹೆಸರಿಸೋದ್ರ ಜೊತೆಗೆ, ಕವಿಗಳನ್ನು ಹೇಳೋದ್ರ ಜೊತೆಗೆ ಸಾಹಿತ್ಯ ಚರಿತ್ರೆಗೆ ತನ್ನದೇ ಆದಂತಹ ಕೊಡುಗೆಯನ್ನು ಸಲ್ಲಿಸ್ತಾನೆ ಅನ್ನೋದನ್ನು ನಾವು ಗಮನಿಸಬೇಕು.